ಶರಣಮಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ఈ పంపాకు నేను వచ్చేటప్పుడు ఎట్లుండే అంటే నేను కన్నిస్వామి కడతా ఇద్దే ఏమీ లేదు అంత అన్నదానం అంటే ಪಂಪ ಅನ್ನದಾನ ಅಂದ್ರೆ ಇಲ್ಲಿ ಬರೀ ಶೆಡ್ಗಳು ಅಂದ್ರೆ ಇದು ರೇಕ್ ಶೀಟ್ ಎಲ್ಲ ಶೀಟು ಅಲ್ಲ, ಗರಿ ತೆಂಗಿನ ಗರಿನಾಗ ಬರೀ ಶೆಡ್ಗಳು ಹಾಕ್ಕೊಂಡು ಏನೋ ಮಲಗೋದು ಕುಂತ್ಕೊಳೋದು ಎದ್ದೇಳೋದು ಕೂಡ ಅಲ್ಲದೆ ಅಂದರೆ ನನಗೆ ಹೇಳ್ಬೇಕು ಅಂದರೆ ಇವಾಗ ಒಂದು ಟೌನ್ ಥರ ಆಗಿದೆ ಇದು. ಆವಾಗ ಬಂದು ನ್ಯಾಚುರಲ್ ಕಾಡಿದ್ದಂಗಿತ್ತು. ನನಗೆ ಫಸ್ಟ್ ಸಾರಿ ಬಂದಾಗ ನಾನು ನಿಜವಾಗಲೂ ಆಕಾಶದ ಒಳಕ್ಕೆ ಹೋಗ್ಬಿಟ್ಟು ಸ್ವರ್ಗದಾಗ ಇದ್ದೀನಿ ಅಂತ ಫುಲ್ ಯಾಮಾರ್ಬಿಟ್ಟಿದ್ದೆ ನಾನು. ಟೋಟಲಿ ಯಾಮಾರಿದ್ದೆ ನಾನು. ಅಂದರೆ ಇಂಥ ಪುಣ್ಯ ಭೂಮಿ ಇಡೀ ಈ ಪ್ರಪಂಚದಾಗೆ ಸಿಗಲ್ಲ ನನಗೆ ಗೊತ್ತಿರೋವರೆಗೂ. ಯಾಕಂದರೆ ನಮ್ಮ ಅಪ್ಪನ ಮೇಲೆ ನನಗೆ ಆಸೆ ಜಾಸ್ತಿ ಇದ್ದು ನಾನು ಸುಳ್ಳು ಹೇಳ್ಬೋದು ಅನ್ಕೊಬೋದು ನೀವು. ನನ್ನ ತೃಪ್ತಿ ಆಗಿದ್ದು ನನಗೆ. ನಾನು ಫಸ್ಟ್ ಸಾರಿ ಬರ್ಬೇಕಾದ್ರೆ ನನ್ನ ಹತ್ರ ಏನು ಗತಿ ಇಲ್ಲ. ನಾನು ಬಂದಿದ್ದೆ ಟ್ರೈನಾಗ. ನಾನು ಅವಾಗ ಇವಾಗ ಭಗವಂತ ಎಷ್ಟೋ ಕೊಟ್ಟ, ನನ್ನ ಹೆಂಗನೋ ಚೆಂದಾಗಿ ಇಟ್ಕೊಂಡವನೇ. ನಾನು ನಮ್ಮ ಅಪ್ಪನ ನನ್ನ ಕೈ ಬಿಟ್ಟಿಲ್ಲ. ಆದ್ರೇನು ನೋಡು, ಮೊನ್ನೆ ಜ್ಯೋತಿಗೂ ಬಂದ್ರಿ, ಮತ್ತೆ ಇವತ್ತು ಬಂದಿದ್ದೀನಿ ನಾನು. ಜ್ಯೋತಿಗಂದ್ರೆ 15 ದಿವಸದ ಮುಂಚೆ. 15 ದಿನ ಮುಂಚೆನೂ ಬಂದು ಮತ್ತೆ ಇವಾಗಲೂ ಬಂದಿದ್ದೀನಿ. ನಮ್ಮ ಮಾಳ್ಗಾಪುರ ಸ್ವಾಮಿನ ಇಲ್ಲಿ ಕರ್ಕೊಂಬರ್ಬೇಕಂತ ತುಂಬಾ ವರ್ಷದಿಂದ ಆಸೆ. ಆಗಿಲ್ಲ ನನ್ನ ಕೈನಾಗ. ಆ ಡೇಟ್ಗಳು ಸೆಟ್ ಆಗಿಲ್ಲ ನನ್ಗೆ. ಅದೇನೋ ಭಗವಂತ ದಾರಿ ಕೊಟ್ಟನೇನೋ. ನನ್ನ ಸೊಸೆ ಮೊಮ್ಮಕ್ಕಳನ್ನ ನಮ್ಮ ಮಾಳ್ಗಾಪುರ ಸ್ವಾಮಿನ ಕರ್ಕೊಂಬಂದಿದ್ದೀನಿ ಇಲ್ಲಿಗ. ಹೆಂಗೋ ನನ್ನ ತಂದೆ ಪಾದಕ್ಕೆ ಬಂದಿದ್ದೀನಿ. ಅಂದರೆ ನನಗೆ ಈ ಭೂಮಿ ಮೇಲೆ ಇರುವಂಥ ಸ್ವರ್ಗ ಅಂದರೆ ನನಗೆ ನಾನು ಹೇಳೋಕ್ಕಾಗಲ್ಲ, ನನ್ನ ಬಾಯಿಯಿಂದ. ಸ್ವಾಮಿ ನಿಮಗೆ ಅಂತಲ್ಲ, ಮಾಲೆ ಹಾಕುವಂಥ ಒಂದೊಂದು ಮಾಲಾಧಾರಿಗಳಿಗೂ ಇದೊಂದು ಪುಣ್ಯ ಸ್ಥಳ ಅಂತ ಹೇಳೋದಕ್ಕಿಂತಲೂ ಕೈಲಾಸ, ಸ್ವರ್ಗ. ನಾನು ಮಾಲೆ ಬಿಟ್ಟು ನಮ್ಮ ಗುರುಸ್ವಾಮಿ ತೀರ್ಕೊಂಡು ಆಗಲೇ 25 ವರ್ಷ ಆಯಿತು. ಯಾರು ಸ್ವಾಮಿ ಅವರು? ಅವ್ರ ಹೆಸರು ನಮ್ಮ ಆಪರೇಟರ್ ಸ್ವಾಮಿ ಅಂತ ಮತ್ತೆ ನಮ್ಮ ಅಣ್ಣ ಗೋಪಾಲ ಅಂತ. ಅವರು ತೀರ್ಕೊಂಡ್ಮೇಲೆ ನಾನು ಮಾಲೆ ಹಾಕಿಲ್ಲ. ಆದ್ರೇನು ಇಲ್ಲಿ ಬರೋದು ನಾನು ಬಿಟ್ಟಿಲ್ಲ. ಸರಿ, ಇಲ್ಲಿಗ ನಾನು ಖಾಲಿ ಆಗಿ ಆದ್ರೂ ನನ್ನ ಮಕ್ಳಿಗೆ ಮಾಲೆ ಹಾಕ್ಸ್ತೀನಿ. ನಾನು ಅವ್ರ ಜೊತೆಲಿ ಬರ್ತಾ ಇರ್ತೀನಿ. ಸಿವಿಲ್ ಸ್ವಾಮಿಯಾಗಿ ಬರ್ತಾ ಇರ್ತೀನಿ. ಅಂದರೆ ಏನಂದರೆ ನಾನು ಪಂಪಾಗೆ ಲಾಸ್ಟ್ ಆಗೋತೀನಿ, ನಮ್ಮ ಮಕ್ಕಳು ಸನ್ನಿಧಾನಕ್ಕೆ ಹೋಗಿ ಬರ್ತಾರೆ. ಸರಿ, ನನಗೆ ಸನ್ನಿಧಾನಕ್ಕೆ ಹೋದಷ್ಟು ತೃಪ್ತಿ ನನಗೆ ಪಂಪಾಗೆ ಬಂದರೆ. ನನಗೆ ಪಂಪ ನೀರು ನನ್ನ ತಲೆ ಮೇಲೆ ಬಿದ್ದರೆ ನಾನು ಸನ್ನಿಧಾನಕ್ಕೆ ಹೋಗಿ ನಮ್ಮ ಅಪ್ಪನ ದರ್ಶನ ಮಾಡಿದಷ್ಟು ಸಂತೋಷ ಆಗುತ್ತೆ ನನ್ನ ಆತ್ಮ. ಹೌದು, ಖಂಡಿತ. ಪಂಪದಲ್ಲಿ ಸ್ನಾನ ಮಾಡಿದಂತೆ, ಹೌದು, ಸ್ನಾನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಿ ಬಂದಷ್ಟು ಪುಣ್ಯ. ಆ ಸನ್ನಿಧಾನದಲ್ಲಿ ಆ ಅಯ್ಯಪ್ಪನನ್ನೇ ಖುದ್ದಾಗಿ ದರ್ಶನ ಮಾಡಿದಷ್ಟು ಪುಣ್ಯ. ಹೌದು, ಖಂಡಿತ. ಯಾಕಂತಂದರೆ ಆ ಬೆಟ್ಟಗಳನ್ನೇ ಇಳಿದು ಬಂದು ಆ ಅಯ್ಯಪ್ಪನು ಈ ಪಂಪದಲ್ಲೇ ಬಂದು ಸ್ನಾನ ಮಾಡುವಂಥದ್ದು. ಆ ಅಯ್ಯಪ್ಪನೇ ಸನ್ನಿಧಾನದಿಂದ ಬಂದು ಈ ಪಂಪದಲ್ಲಿ ಆ ಅಪ್ಪನೇ ಸ್ನಾನ ಮಾಡಿಕೊಂಡು ಹೋಗುವಂಥದ್ದು. ಅಷ್ಟು ಪುಣ್ಯ ತೀರ್ಥ ಈ ಒಂದು ಪಂಪ ನದಿ. ದೊಡ್ಡ ಪಾದನಿಂದ ಬರ್ತಾರೆ ಅಂತಾರಲ್ಲ. ಹಾಂ ಸ್ವಾಮಿ, ನೋಡು, ದೊಡ್ಡ ಪಾದನಿಂದ ಬರುವಂಥ ಪಾದ ಇದು, ದಾರಿನ ಆದಿ. ಒಂದು ನಿಮಿಷ ಸ್ವಾಮಿ ನೋಡ್ತೀರಿ ನೋಡಿ. ಇದು ದೊಡ್ಡ ಪಾದನಿಂದ ಬರುವಂಥ ಪಾದ ಇದು. ಹಿಂಗೆ ದೊಡ್ಡ ಪಾದ ಸ್ವಾಮಿಗಳು ಎರಿಮಲೆಯಿಂದ ಇದೇ ದಾರಿನಾಗ ಬರೋದು. ಅಂದರೆ ನಮ್ಮಂಥವ್ರೆಲ್ಲನೂ ನಾವು ಪಂಪ ಬರ್ತೀರಿ. ಪಂಪನಿಂದ ಬರಬೇಕಾದ್ರೆ ನಾವು ಈ ಕಡೆಯಿಂದ ಬರ್ತೀರಿ ನಾವು. ಅಂದರೆ ಈ ಸಾರಿ ನನಗೆ ಏನು ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ನನ್ನ ಕಾರು ಕನ್ಯಮೂಲ ಗಣಪತಿ ದೇವಸ್ಥಾನದ ಹತ್ರಕ್ಕೂ ಹೋಗಿತ್ತು. ನನ್ನ ಕಾರು ಪಂದಳ ರಾಜನ ಅಂತವರೆಗೂ ಹೋಗಿತ್ತು. ಮೇಲಕ್ಕೆ ಡೈರೆಕ್ಟ್ ಕನ್ಯಮೂಲ ಗಣಪತಿ ದೇವಸ್ಥಾನ ಪಾದಕ್ಕೆ ಹೋಗಿತ್ತು ನನ್ನ ಕಾರು.
ಅಲ್ಲಿವರೆಗೂ ಹೋಗಿ ಬಂದಿದ್ದೀನಿ. ಅಲ್ಲಿ ಯಾವುದೇ ತರ ಚೆಕ್ ಪೋಸ್ಟ್ ಇಲ್ಲ ಅಂತಂದಿದ್ರೆ ಡೈರೆಕ್ಟ್ ಅಪ್ಪನ ಪಾದಕ್ಕೆ ಸನ್ನಿಧಾನಕ್ಕೆ ಹೊಡೆದ್ಬಿಡ್ತಾ ಇದ್ರೆ. ಪೊಲೀಸ್ನವ್ರು ಇವಾಗ ಅಲ್ಲಿ ಬಿಟ್ಟಿದ್ರೆ ನನ್ನ ಡೈರೆಕ್ಟ್ ಸನ್ನಿಧಾನಕ್ಕೆ ಹೊಡಿತಾ ಇದ್ದೆ ನಾನು. ಜೀಪ್ ರೋಡಲ್ಲಿ ಶಿಫ್ಟ್ ಡಿಸೈರ್ ಎತ್ಕೊಂಡು ಹೋಗ್ತಾ ಇದ್ರಿ. ಡೈರೆಕ್ಟ್ ಹೊಡಿತಾ ಇದ್ದೆ ನಾನು. ಆರಾಮಾಗಿ ಹೋಗುತ್ತೆ ನನ್ನ ಗಾಡಿ. ಖಂಡಿತ 100% ಹೋಗುತ್ತೆ ಸ್ವಾಮಿ. ನಮ್ಗೆ ಆ ದಾರಿಗಳು ಗೊತ್ತು ನನ್ಗೆ. ನಾನು ಇವಾಗ ಶಬರಿಮಲೆಗೆ ನಾನೇನು ಹೊಸ್ದಲ್ಲ, ಹೆಚ್ಚು ಕಡಿಮೆ ನಾನು ಒಂದು 40 ವರ್ಷ ಆಳಬ ಶಬರಿಮಲೆಗ. ಅಂದರೆ ನಾನು ಮಾಲೆ ಹಾಕಿರೋದು ಬಂದು ಬರೀ 15 ವರ್ಷ ಮಾತ್ರ. ಅದಕ್ಕೆ ಮೇಲೆ ನಾನು ಮಾಲೆ ಹಾಕಿಲ್ಲ. ಸಿವಿಲ್ನಾಗ ಮಾತ್ರ ಬರ್ತಾನೇ ಇದ್ದೀನಿ ನಾನು. ನನಗೆ ಜ್ಞಾಪಕ ಬಂದಾಗಲ್ಲ ನಮ್ಮ ಅಪ್ಪನ ಪಾದಕ್ಕೆ ಬರ್ತಾನೆ ಇರ್ತೀನಿ ನಾನು. ನೋಡಿ ಇವಾಗಲೂ ಅಷ್ಟೇ ಅನ್ಸೀಸನ್ನು ಯಾರು ಇಲ್ಲ, ನಮ್ಮನ್ನು ಬಿಟ್ಟರೆ ಶಬರಿಮಲೆನಾಗ ಯಾರೂ ಇಲ್ಲ. ಪಂಪನಾಗ ನನ್ನ ಬಿಟ್ಟರೆ, ನನ್ನ ಮಕ್ಕಳನ್ನ ಬಿಟ್ಟರೆ, ಮತ್ತೆ ಇಲ್ಲಿ ಕೆಲಸದವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಟೋಟಲ್ ನಾವು ಈ ಟೋಟಲ್ ಪಂಪನಾಗ ನಾವು ಒಂದು 15 ಜನ ಇದ್ದೀವಿ ಕೆಲಸದವರು ನಾವು ಸೇರಿ ಅಷ್ಟೇ. ಹೌದು. ಸರಿ, ನನಗೆ ಗೊತ್ತಿರೋದು ಹೇಳಿದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಬನ್ನಿ ಸ್ವಾಮಿ. ಸ್ವಾಮಿಗಳೇ, ಈ ಡೋಲಿಗಳನ್ನು ನೋಡಿ ನೀವು ಸೀಸನಲ್ಲಿ ನೋಡಿರ್ತೀರ. ಈ ಪಂಪದಿಂದ ಸನ್ನಿಧಾನಕ್ಕೆ ಕೈಲಾದ ಆಗದೆ ಇರೋವಂಥ ಸ್ವಾಮಿಗಳನ್ನ ಡೋಲಿ ಮುಖಾಂತರ ಕರ್ಕೊಂಡು ಹೋಗ್ತಾರೆ ಸನ್ನಿಧಾನಕ್ಕೆ. ಆ ಡೋಲಿಗಳು ನೋಡ್ಬೋದು, ಇಲ್ಲಿ ಇಟ್ಟಿದ್ದಾರೆ. ಅಲ್ಲ, ಆ ಡೋಲಿ ಅನ್ನೋದು ಬಂದು ನಾನು ಹುಟ್ಟಿದ ಡೋಲಿ ಇಲ್ಲಿ ಇದೆ ನೋಡಿ ಸ್ವಾಮಿ. ಡೋಲಿಗಳು ಅನ್ನೋದು ಬಂದು ನಾನು ಹುಟ್ಟಿದ ಮುಂಚಿನಿಂದನೂ ಡೋಲಿ ಅನ್ನೋದಿದೆ. ಆ ಪುಣ್ಯಾತ್ಮರು ನಾವು ಕೊಡೋ ದುಡ್ಡು ಮುಖ್ಯ ಅಲ್ಲ. ಹೌದು ಸ್ವಾಮಿ. ನಾನು ನನ್ನ ಲೆಕ್ಕ ಹಾಕೊಂಡ್ರೆ ನಾನು 100 kg ಇದ್ದೀನಿ ನಾನು. ಹೌದು. ನನಗಿಂತ ದಪ್ಪ ಇರೋರು ಬರ್ತಾರೆ. ಅವರು ಡೋಲಿ ಹೊರೋರು ಬಂದು ಇಷ್ಟೇ ದಪ್ಪ ಇರ್ತಾರೆ. ಹೌದು, ನಿಜ. ನನಗಿಂತ ದಪ್ಪ ಇರೋರ್ನ ಹೊರ್ತಾರೆ ಅವರು. ಹೌದು. ದುಡ್ಡು ಮುಖ್ಯ ಅಲ್ಲ, ನಮ್ಮನ್ನ ಅಪ್ಪನ ಪಾದ ಸೇರಿಸಿ ಕರ್ಕೊಂಡ್ಬರ್ತಾರೆ ನೋಡು. ಹೌದು. ಅವರು ಒಂದು ಲೆಕ್ಕದಾಗ ದೇವ್ರೆ. ನಿಜ, ಖಂಡಿತ ನಿಜ, ಖಂಡಿತ ಸ್ವಾಮಿ, ದೇವ್ರೆ ಅವರು. ಆಯ್ತು, ಬನ್ನಿ ಸ್ವಾಮಿ. ಇದು ಕನ್ನಮೂಲೆ ಗಣಪತಿ ದೇವಸ್ಥಾನಕ್ಕೆ ಹೋಗುವಂತ ಹಾದಿ ಇದ ಸ್ವಾಮಿ. ಅಂದ್ರೆ ಮೊದಲನೇ ಹಂತ ಪಂಪನಿಂದ ಮೊದಲನೇ ಹಂತ ಇದು. ನೋಡ್ಬೋದು ಸ್ವಾಮಿಗಳೇ, ಇದು ಪಂಪನಿಂದ ಸನ್ನಿಧಾನಕ್ಕೆ ಹೋಗುವ ದಾರಿಯಲ್ಲಿ ಮೊದಲನೇ ಹಂತವಾಗಿ ಸಿಗುವಂತಹ ಈ ಒಂದು ಸ್ಟೆಪ್ಸು ಕನ್ನಿಮೂಲ ಗಣಪತಿದು. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಶ್ರೀ ಸ್ವಾಮಿಯೇ, ಕನ್ನಿಮೂಲ ಗಣಪತಿ ಭಗವಾನೇ ಶರಂಗುತ್ತಿಯೇ, ಶಬರಿ ಪೀಡವೇ ಸನ್ನಿಧಾನಮೇ, ಓಂ ಶ್ರೀ ಸ್ವಾಮಿಯೇ. ಸ್ವಾಮಿ, ಎಲ್ಲರೂ ದಯವಿಟ್ಟು ನಿಮ್ಮ ಬಾಯಿಗಳಿಂದ 3 ಸಲ ಶರಣಾಗ್ಬಿಡಿ ಸ್ವಾಮಿ. ಶರಣಮಯ್ಯಪ್ಪ, 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 ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, 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 ಮನು ಚಪ್ಪು. ಶರಣಮಯ್ಯಪ್ಪ, 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 ಚಪ್ಪನೆ 3 ಸತಿ. ಶರಣಮಯ್ಯಪ್ಪ, 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 ಚಪ್ಪಮನೆ. ಅಯ್ಯಪ್ಪ, ಸ್ವಾಮಿಯೇ, 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 ಅಯ್ಯಪ್ಪ, ಅಯ್ಯಪ್ಪ, ಎತ್ತಿ ಒಡಯ್ಯ ಚಪ್ಪು.
ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ 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 ಶರಣಮಯ್ಯಪ್ಪ. ಬನ್ನಿ ಸ್ವಾಮಿ. ಹಿರಿಯರು ಸ್ಟಕ್ ಮಾಡು. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಕನಿಮುಲ ಗಣಪತಿ ಭಗವಾನೇ ಪಂದಳ ರಾಜನೇ ಪರಿಮಲಿ ವಾಸನೆ ಪರಿಮಲಿ ವಾಸನೆ ಓಂ ಶ್ರೀ ಸ್ವಾಮಿಯೇ. ಅಪ್ಪ ನಿಮ್ಮ ಗಾಡಿಗೆ ನಾಮಕರಣ ಮಾಡಿದ್ದೀರಂತೆ ಪಂಪನಲ್ಲಿ. ಪಂಪನಾಗೆ ನಾಮಕರಣ ಮಾಡಿದ್ದೀರಿ. ಹಾಂ ಸ್ವಾಮಿ. ಈಗಲೂ ಪಂಪನಾಗೆ ಇದ್ದೀನಿ ನಾನು. ಹೌದು. ನನ್ನ ತಾಯಿ ತಂದೆ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ನನ್ನ ಕಾಪಾಡುವಂತ ದೇವರು. ಈ ತಾಯಿ ಹೆಸರು ಗಜ ರಾಜ. ಫುಲ್ ಹೆಸರು ಪಂದಳದ ಗಜರಾಜ. ಪಂದಳದ ಗಜರಾಜ. ಎಲ್ಲರೂ ಒಂದ್ಸತಿ ಹೇಳ್ರಿ, ಪಂದಳದ ಗಜರಾಜ ಪಂದಳದ ಗಜರಾಜ ಪಂದಳದ ಗಜರಾಜ. ಸ್ವಾಮಿಯೇ ಶರಣಮಯ್ಯಪ್ಪ. ಹಾಂ ಸ್ವಾಮಿ, ಇವಾಗ ನೆಕ್ಸ್ಟ್ ಎಲ್ಲಕ್ಕೆ ಸ್ವಾಮಿ? ಅನಂತ ಪದ್ಮನಾಭ ಸ್ವಾಮಿ ಪಂದಳ. ಓ ಸ್ವಾಮಿ ಮನು. ಹಾಂ ಸರಿ. ತುಂಬಾ ಇದೆ, ಇನ್ನೂ ಒಂದು 8 ದಿನ ಟ್ರಿಪ್ ಇದೆ ನಮ್ಗೆ. ಹೌದಾ? ಸರಿ ಶರಣಂ. ಅಪ್ಪ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. చపాతీ కొట్టుకొని ఏమేమి ఉంటే అంతా వాళ్ళు వాళ్ళకి పేమెంట్ చేస్తారు. వాళ్ళు ఆడ ఎత్తి చెప్పరు ఏముందో అదంతాను దుడ్లేమి ఇచ్చేస్తారు. కొట్టి నాయన ఏమి సన్న పన్న ఇది కదా. ఇప్పుడు పంపకి ఒక టీ గ్లాస్ లేదు, ఒక నీళ్ళ బాటిల్ లేదు. ఇక్కడ శబరిమల ప్లాస్టిక్ అనేదే లేదు. బయట నుంచి ఎత్తుకొని వచ్చింటారు చూడే, అవి వేసింటే ఒక పాయ. ప్లాస్టిక్ అనేదే లేదు. అంత పేరు పారేస్తారు, నీళ్ళు ఎత్తుకపోవాలన్నా నువ్వు ఇవి వస్తావు కదా స్టీల్ అవి అట్లా పెట్టుకోవచ్చు. ఇది ಸ್ವಾಮಿ ಇದೇ ಸ್ವಾಮಿ ಇವಂತ ಬಿಲ್ಡಿಂಗ್ ಅಂತ ಬಾತ್ರೂಮ್ಗೆ ಫುಲ್ಲು ಈ 3 ಫ್ಲೋರ್ಲು ಅಂತ ಅವೇರು ಬಾತ್ರೂಮ್. ಯಾವ ಮೂಲಕ ಸ್ವಾಮಿ ಇಲ್ಲಿ దిక్తారా స్వామి? అట్లా వీడియోలు అట్లే కంటిన్యూస్ చేస్తాను.
తిగండ పొట్టిస్తాను పద స్వామి. ఓం స్వామి, ఓం శ్రీ స్వామి, ఓం శ్రీ స్వామి. కన్నిముల గణపతి భగవానే, పందళ రాజనే, పంపా వాసనే, ఎరిమలి వాసనే, కరిమలి వాసనే, నీలిమలి వాసనే, శబరి పీడవే, శరంగుద్దియే, సన్నిధానమే, మణికంఠ స్వామియే, మణికంఠ ప్రియనే.